ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿ ನಿಮಗೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಶುಕ್ರ 2ನೇ ಮನೆಯಲ್ಲಿದ್ದಾರೆ. ಅನುಕೂಲಗಳು ತುಂಬಾ ಚೆನ್ನಾಗಿ ಬರುತ್ತೆ. ಧನ ಭಾವದಲ್ಲಿ ಗುರು ಶುಕ್ರರು ಇಬ್ಬರು ಇದ್ದಾರೆ. ಏನೋ ಒಂದು ಮಿರಾಕಲ್ ಅಂತಕ್ಕಂಥದ್ದು ಜೀವನದಲ್ಲಿ ತಿರುವು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇದು ಸತ್ಯ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಗುರು ಮತ್ತೆ ಶುಕ್ರ ಇವರಿಬ್ಬರೂ ಕೂಡ ಶತ್ರು ಗ್ರಹಗಳು, ಆದರೂ ಕೂಡ ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಶತ್ರುಗಳ ಮಿತ್ರರಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ಎಷ್ಟೋ ವರ್ಷಗಳಿಂದ ನೀವು ಮಾತೇ ಆಡಿಸಿರಲ್ಲ, ಮುನಿಸ್ಕೊಂಡ್ಬಿಟ್ಟಿರ್ತೀರ. ಅಂಥವರು ನಿಮ್ಮನ್ನ ಮಾತಾಡಿಸ್ಕೊಂಡು ಬರ್ತಕ್ಕಂಥದ್ದು, ಸ್ನೇಹ ವೃದ್ಧಿಯನ್ನ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಕ್ಕಂಥದ್ದು, ಯಾವಾಗ ಶತ್ರುಗಳು ಮಿತ್ರರಾಗಿ ಪರಿವರ್ತನೆಯಾಗ್ತಾರೋ ಆಗ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗೆ ಒಂದು ಕಡೆ ಗುರು ಬಲ ಅಂತಕ್ಕಂಥದ್ದು, ಇನ್ನೊಂದು ಕಡೆ ಶುಕ್ರ ಬಲ ಅಂತಕ್ಕಂಥದ್ದು, ಇನ್ನೊಂದು ಕಡೆ ಏಕಾದಶ ಸ್ಥಾನದಲ್ಲಿ ಶನಿ ಕರ್ಮಕಾರಕನಾಗಿರ್ತಕ್ಕಂಥ ನ್ಯಾಯಕಾರಕನಾಗಿರ್ತಕ್ಕಂಥ ಶನಿ ಏಕಾದಶದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಆದಿತ್ಯಾನಾಂ ನವಾನಾಂ ಗ್ರಹಾಣಾಂ ಏಕಾದಶ ಸ್ಥಾನೇಶು ಶುಭ ಫಲ ಅವಾಪ್ಯರ್ಥಂ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ನವಗ್ರಹ ಪೂಜೆ ಮಾಡ್ಬೇಕಾದ್ರೆ ಸಂಕಲ್ಪ ಮಾಡ್ತೀವಿ, ನವಗ್ರಹಗಳೇ 11ನೇ ಮನೆಗೆ ಬನ್ನಿ, ಶುಭ ಕಾರ್ಯಗಳನ್ನ ಶುಭ ಫಲಗಳನ್ನ ಕೊಡಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ ಸಂಕಲ್ಪದಲ್ಲಿ, ಹೌದಲ್ವಾ? ಹಾಗೆ ಈ ಒಂದು ಗುರು ಮತ್ತೆ ಶುಕ್ರ ಮತ್ತೆ ಶನಿ ಈ 3 ಜನರು ಕೂಡ ಬಲಯುಕ್ತರಾಗ್ತಾರೆ ಈ ಮಾಸದಲ್ಲಿ, ಮೇ ಮಾಸದಲ್ಲಿ ನಿಮಗೆ. ಇನ್ನು ನಷ್ಟ ಸ್ಥಾನದಲ್ಲಿ ಕುಜರಿದ್ದಾರೆ. ಈ ನಷ್ಟ ಸ್ಥಾನದಲ್ಲಿ ಕುಜ ಏನಪ್ಪಾ ಮಾಡ್ತಾರೆ? ಸ್ವಲ್ಪ ಇರತಕ್ಕಂತ ಭೂಮಿಯಲ್ಲಿ ತೊಂದರೆ ತಾಪತ್ರಯ, ಯಾರ್ಯಾರು ರೈತರಿದ್ದೀರೋ, ನೀವೇನು ಅನ್ಕೊಂಡಿದ್ದೀರೋ, ಅಯ್ಯೋ ಈ ಸರಿ ನಾನು ಒಳ್ಳೆ ಬೆಳೆ ಹಾಕಿದ್ದೀನಿ, ಒಳ್ಳೆ ಬೆಲೆ ಬಂದ್ಬಿಡ್ಲಿ ಅಂತ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀರಾ. ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಬೆಳೆ ಬಾರದೇ ಇರತಕ್ಕಂಥದ್ದು, ರೋಗ ರುಜಿನಗಳಿಂದ ಬೆಳೆ ನಾಶವಾಗ್ತಕ್ಕಂಥದ್ದು, ಜೊತೆಗೆ ನೀವು ಫಲ ಬಂದಿರತಕ್ಕಂಥದ್ದನ್ನ ತಗೊಂಡು ಹೋದಾಗ ಮಾರ್ಕೆಟ್ ಅಲ್ಲಿ ನಿಮಗೆ ಸರಿಯಾದ ನಿಗದಿತವಾದ ಲಾಭದಾಯಕವಾದ ಬೆಲೆ ಸಿಗದೆ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಎಚ್ಚರಿಕೆಯನ್ನ ವಹಿಸಿ. ಮನುಷ್ಯನಿಗೆ ಕಷ್ಟಗಳು ಬಂದಾಗ ತಮ್ಮ ಬುದ್ಧಿವಂತಿಕೆಯಿಂದ ಪ್ರಯತ್ನವನ್ನ ಪಡಬೇಕಂತೆ. ಇದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ತೇನೆ. ಈಜು ಬಾರದ ವ್ಯಕ್ತಿ ನೀರಿನಲ್ಲಿ ಬಿದ್ದಾಗ ಅವನು ಬದುಕಲಿಕ್ಕೆ ಎಷ್ಟು ಪ್ರಯತ್ನವನ್ನ ಪಡ್ತಾನೆ. ಕಡೆ ಪಕ್ಷ ಕೈ ಕಾಲು ಯಾರೋ ಹೇಳಿದ್ದನ್ನ ಕೇಳಿಸ್ಕೊಂಡಿರ್ತಾನೆ, ಕೈ ಕಾಲನ್ನು ಆಡಿಸ್ಕೊಂಡ್ರೆ ದಡ ಸೇಡ್ಬಿಟ್ಟಿರ್ತಾನೆ ಅಲೆಗಳ ಜೊತೆಯಲ್ಲಿ, ಹೌದಲ್ವಾ? ಹಾಗೆ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬರುತ್ತೆ ನಿಜ, ಯಾರಿಂದ? ಕುಜನಿಂದ. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ಪ್ರಯತ್ನ ಪಡಿ. ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಇದೆಯಲ್ಲ, ಆ ಪ್ರಯತ್ನ
ಫಲಕಾರಿಯಾಗುವುದರಲ್ಲಿ ಸಂಶಯನೇ ಇಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇನ್ನು ಈ ಮೇ ಮಾಸದಲ್ಲಿ ಬಹಳಷ್ಟು ಅಲಂಕಾರಿಕ ವಸ್ತುಗಳನ್ನ ನೀವು ತಗೊಳ್ತಕ್ಕಂಥದ್ದು, ಯಾರ್ಯಾರಿಗೆ ಮದುವೆ ಆಗಿಲ್ವೋ ಅವರಿಗೆ ಮದುವೆಗಳು ನಿಶ್ಚಯವಾಗ್ತಕ್ಕಂಥದ್ದು, ಮದುವೆ ಕಾರ್ಯಕ್ಕೆ ಓಡಾಡ್ತಕ್ಕಂಥದ್ದು, ಅಥವಾ ಗೃಹ ಪ್ರವೇಶ ಮಾಡೋಕೆ ಬಹಳಷ್ಟು ಓಡಾಡ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಹೋಮ ಹವನ ವ್ರತ ಪೂಜೆ ದಾನ ಧರ್ಮಗಳನ್ನ ಹೆಚ್ಚಾಗಿ ಮಾಡ್ಲಿಕ್ಕೆ ಮುಂದೆ ಹಾಕ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ಈ ವೃಷಭ ರಾಶಿಯವರಿಗೆ. ಆದರೆ ಗುರು ಶುಕ್ರರು 2ನೇ ಮನೆಯಲ್ಲಿದ್ದಾರೆ, ಧನಭಾವದಲ್ಲಿ. ನಿಮಗೆ ಅನುಕೂಲಗಳು ಬರಬೇಕು ಅಂತ ಅಂದರೆ ಗುರು ಶುಕ್ರ ಶಾಂತಿ ಹೋಮವನ್ನ ಗುರುವಾರ ಅಥವಾ ಶುಕ್ರವಾರ ಆಚರಣೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಈ ಮಾಸದಲ್ಲಿ ನೀವು ಯಾವ ದೇವರ ಪೂಜೆಯನ್ನ ಮಾಡಬೇಕು, ಮಾಡತಕ್ಕಂತ ಪರಿಹಾರವನ್ನ ಏನು, ಯಾವ ಪರಿಹಾರ ಮಾಡಬೇಕು, ಬಹಳಷ್ಟು ಜನ ಹೇಳ್ತಾರೆ ಋಷಭ ಅಂದ್ರೆ ಸಾಕು ನಂದಿ. ನಂದಿ ಅಂದ್ರೆ ಯಾರು? ಬಸವ. ಹಾಗಂತ ಋಷಭೇಶ್ವರ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದನ್ನ ಮರಿಬೇಡಿ. ಎಲ್ಲಿದೆಯೋ ಋಷಭೇಶ್ವರ ದೇವಾಲಯ ಹುಡುಕಿ, ನಿಮ್ಮ ಅಕ್ಕಪಕ್ಕದಲ್ಲಿ ಇರುತ್ತೆ. ಋಷಭೇಶ್ವರ ದೇವಾಲಯಕ್ಕೆ ಪ್ರತಿ ಸೋಮವಾರ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅಯ್ಯೋ ಗುರುಗಳೇ, ನೀವೇನೋ ಹೇಳ್ಬಿಡ್ತೀರಾ, ಆದ್ರೆ ನಾವು ಋಷಭೇಶ್ವರ ದೇವಸ್ಥಾನ ಎಲ್ಲಿ ಹುಡುಕೊಂಡು ಹೋಗೋದು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಋಷಭೇಶ್ವರ ದೇವಾಲಯ ನಿಮಗೆ ಸಿಕ್ಕಿಲ್ಲ ಅಂತ ಅಂದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಶಿವಾಲಯನ ದೇವಾಲಯಕ್ಕೆ ಹೋಗಿ ಪ್ರತಿ ಸೋಮವಾರ ಬಿಲ್ವಾರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬಹಳಷ್ಟು ಅನುಕೂಲಗಳು ಪ್ರಾಪ್ತಿಯಾಗತ್ತೆ.